ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟನಾ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ದೊಡ್ಡವರು, ಚಿಕ್ಕವರು, ಮಕ್ಕಳು ಪ್ರತಿಯೊಬ್ಬರು ಇಷ್ಟಪಡುವಂಥ ಒಂದು ರೆಸಿಪಿ ಅಂತಂದರೆ ಅದೇ ಗೋಬಿ ಮಂಚೂರಿ. ಬನ್ನಿ ಇವತ್ತು ಗೋಬಿ ಮಂಚೂರಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಹೂಕೋಸನ್ನು ತೊಗೊಂಡಿದ್ದೀನಿ. ಹೂಕೋಸನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ತುಂಬ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸಣ್ಣ ಪ್ರಮಾಣದ ಕಟ್ ಮಾಡ್ಕೊಳ್ಳಿ. ನಾನೊಂದು ಸ್ಪೂನು ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಸಿಡ್ತೀನಿ. ಏಕೆಂದರೆ ಆ ಹೂಕೋಸಲ್ಲಿ ಇರುವಂಥ ಕೀಟಾಣುಗಳು, ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮ ಜೀವಿಗಳೇನಾದರೂ ಅದರಲ್ಲಿದ್ದರೆ ಅವೆಲ್ಲ ಸತ್ತು ಹೋಗಲಿ, ಹಾಗೆ ಅದು ಫ್ರೆಶ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ, ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಇದು ಬಾಯ್ಲ್ ಆಗಿರೋ ಥರನೂ ಹಾಗೆ ಆಗಿದೆ. ಅದು ಕೂಡ ನಮ್ಮ ಗೋಬಿ ಮಂಚೂರಿಗೆ ತುಂಬ ಒಳ್ಳೆಯದು. ಈಗ ನಾನು ಅದನ್ನು ಎಲ್ಲ ತೆಗೆದು ಬಿಸಿನೀರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ಒಂದು ಪ್ರಮಾಣದಲ್ಲಿ ಅದು ಚೆನ್ನಾಗಿ ನಾವು ವಾಶ್ ಮಾಡಿರೋ ಥರ ಆಗಿದೆ. ಇವಾಗ ಫ್ರೆಶ್ ಆಗಿರುವಂಥ ಹೂಕೋಸು ನಮಗೆ ಗೋಬಿ ಮಂಚೂರಿ ಮಾಡೋದಕ್ಕೆ ರೆಡಿಯಾಗಿದೆ. ಬನ್ನಿ ಇದಕ್ಕೆ ಏನೇನು ಗ್ರೇವಿನ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ 1 ಟೀ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ 1 ಟೀ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 3/4 ಟೀ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೀರಿನ ಪ್ರಮಾಣ ಹೇಗಿರಬೇಕು ಅಂತಂದರೆ, ನೀವು ಒಂದೇ ಸರಿಗೆ ನೀರನ್ನು ಹಾಕೋ ಹಾಗಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಗ್ರೇವಿ ಹೇಗಿರಬೇಕಂದ್ರೆ ತುಂಬ ತಿಕ್ಕಾಗಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. 1 ಕೋಟು ಹೂಕೋಸಿಗೆ ಅದು ಹೊಂದ್ಕೊಳ್ಳೋ ಹಾಗೆ ಇರಬೇಕು. ಆ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಪ್ರಮಾಣದ ಒಂದು ಗ್ರೇವಿ ರೀತಿಯಲ್ಲಿ ಇದನ್ನು ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಸರಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಹೂಕೋಸನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಹೂಕೋಸನ್ನು ಆ್ಯಡ್ ಮಾಡಿದ ನಂತರ ಈಗೆಲ್ಲ ಹೂಕೋಸಿಗೂ ಆ ಗ್ರೇವಿ ಮೆತ್ಕೊಳ್ಳೋ ಹಾಗೆ ನೀವು ಅದನ್ನೆಲ್ಲ ಹೊಂದಿಸ್ಬೇಕು. ನೀವು ಕೈಯಿಂದನೋ ಅಥವಾ ಸೌಟಿಂದನೋ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಸ್ಪೂನಿಂದ, ನಾನ್ ಸ್ಟಿಕ್ ಸ್ಪೂನಿಂದ ಮಾಡಿದರೆ ಹೂಕೋಸು ಕೂಡ ಮುರಿಯಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ಈಗ ನಾನು ಕೋರಿಯಾಂಡರ್ ಯಾಕೆಂದರೆ ಬಾಯಿಗೆ ತಿನ್ನುವಾಗ ಆ ಕೋರಿಯಾಂಡರ್ನ ಸ್ಮೆಲ್ ಬರಲಿ, ಆ ಬೈಟಲ್ಲಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕೋರಿಯಾಂಡರ್ನ ಮಿಕ್ಸ್ ಮಾಡಿ ಎಲ್ಲ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ಕರೆದಿರುವಂಥ ಹೂಕೋಸನ್ನು ಹಾಕೋದಕ್ಕಾಗಿ ನಾನು ಒಂದು ಬೇಕ್ ಶೀಟನ್ನು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ಎಣ್ಣೆ ಕಾದಿದೆ. ಇವಾಗ ನಾವು ಹೂಕೋಸನ್ನು, ಏನು ಗ್ರೇವಿ ಹಾಕಿರೋಂಥ ಹೂಕೋಸು ಇದೆಯಲ್ಲ, ಅದನ್ನು ಇವಾಗ ಚೆನ್ನಾಗಿ ಕರ್ಕೊಳ್ಳೋಣ. ಈ ಎಣ್ಣೆ ಹೇಗಿರಬೇಕು ಅಂತಂದರೆ ಲೋ ಫ್ಲೇಮಲ್ಲಿ ನೀವು ಕರಿಬೇಕು. ಯಾಕೆಂದರೆ ಹೈ ಫ್ಲೇಮನ್ನೇನಾದರೂ ನೀವು ಕರಿಯೋಕ್ಕೆ ಹೋದ್ರಿ ಅಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಅದು ಸರಿಯಾಗಿ ಬೇಯೋದು ಇಲ್ಲ ಒಳಗಡೆ, ಹಾಗಾಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನೀವೆಲ್ಲದನ್ನು ನಿಧಾನವಾಗಿ ಇವನ್ನೆಲ್ಲ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ತುಂಬ ನಿಧಾನವಾಗಿ ಲೋ ಫ್ಲೇಮಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ನೋಡಿ ಇವಾಗೆಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಚೆನ್ನಾಗಾಗಿದೆ. ಇವಾಗ ಬನ್ನಿ, ನಾನೆಲ್ಲ ಪ್ಲೇಟಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಇವಾಗ ನಾನು ಯಾವುದೇ ರೀತಿಯ ಕಲರನ್ನು ಯಾವುದನ್ನು ಕೂಡ ಆ್ಯಡ್ ಮಾಡಿ, ರಾ ಹೋಮ್ ಮೇಡ್ ಗೋಬಿ ಮಂಚೂರಿನ ಮಾಡ್ತಿರೋದಕ್ಕಾಗಿ ನೋಡಿ, ನಾನು ಯಾವ ಕಲರನ್ನು ಎಲ್ಲೂ ಕೂಡ ಆ್ಯಡ್ ಮಾಡಿಲ್ಲ. ಈ ಗೋಬಿಯ ಗ್ರೇವಿ ಮಾಡೋದಕ್ಕೆ ನಾನೇನು ಅದು ಉಳಿದಿರುವಂಥ ಮೈದಾ ಮತ್ತು ಕಾರ್ನ್ಫ್ಲೋರನ್ನು ಏನು ಮಿಕ್ಸ್ ಮಾಡಿ ಇಟ್ಟಿದ್ದಲ್ಲ, ಆ ಉಳಿದಿರುವಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಅದು ಬಿಸಿಯಾದ ನಂತರ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಗಾರ್ಲಿಕ್ಕು ಹಾಗೂ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಜಿಂಜರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವೆರಡನ್ನೂ ಹಾಕಿದ ನಂತರ ಇವು ಚೆನ್ನಾಗಿ ಹೈ ಫ್ಲೇಮಲ್ಲಿನೇ ಅದು ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಚಾಪ್ ಮಾಡಿರುವಂಥ ಆನಿಯನ್ನು ಹಾಗೂ ಚಾಪ್ ಮಾಡಿರುವಂಥ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತೀನಿ. ಇವಾಗ ಆ್ಯಡ್ ಮಾಡಿಬಿಟ್ಟು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವುಗಳನ್ನು ನಾವು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು. ಈ ಆನಿಯನ್ನು ತುಂಬ
ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಅದು ಬಾಡೋ ಹಾಗೆ ಫ್ರೈ ಮಾಡ್ಕೋಬೇಕು. ಅಂದರೆ ನಾವು ತಿನ್ನುವಂಥ ಬೈಟಲ್ಲೂ ಕೂಡ ಈ ಸ್ಲೈಸ್ಗಳು ನಮಗೆ ಬಾಯಿಗೆ ಸಿಗಬೇಕು. ಅವಾಗೇ ಅದು ಟೇಸ್ಟು ಜಾಸ್ತಿ ಆಗೋದು. ಇವಾಗ ನಾನೊಂದು ಹಾಫ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ಪೂನು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ನಾವೇನು ಮೈದಾವನ್ನು ತೊಗೊಂಡಿದ್ದೀವಲ್ಲ ಆ ಸ್ಪೂನಲ್ಲಿ 2 ಸ್ಪೂನಷ್ಟು ಟೊಮ್ಯಾಟೊ ಸಾಸನ್ನು ಆ್ಯಡ್ ಮಾಡಿದ್ದೀನಿ. ಹಾಗೂ 2 ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡಿದ್ದೀನಿ. ಇವೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ಚೆನ್ನಾಗಿ ಎಲ್ಲ ಬೆರೆಸ್ಕೋಬೇಕು. ಈ ಎಲ್ಲ ಪದಾರ್ಥಗಳಿಗೂ ಅದು ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪ ಎಲ್ಲ ಬೆರೆಸ್ಕೊಂಡು ನಂತರ ನಾನು 1 ಸ್ಪೂನಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ ಹಾಫು ಟೇಬಲ್ ಸ್ಪೂನಷ್ಟು ವಿನೇಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಿನೇಗರ್ನ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಲಿ, ಯಾಕೆಂದರೆ ಅದು ಹುಳಿ ಬಂದುಬಿಡುತ್ತೆ ತಿನ್ನುವಾಗ ನಮಗೆ ಹುಳಿ ಹುಳಿಯಾಗಿ ಅನಿಸುತ್ತೆ. ಹಾಗಾಗಿ ವಿನೇಗರ್ನ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗೆಲ್ಲ ಹಾಕ್ಕೊಂಡ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಆ ಉಳಿದಿರುವಂಥ ಮಸಾಲೆಗೆ ನೀರನ್ನು ಆ್ಯಡ್ ಮಾಡಿದ್ನಲ್ಲ ಅದನ್ನು ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಈ ನೀರನ್ನು ಆ್ಯಡ್ ಮಾಡಿದ ನಂತರ ಇದೇನಾಗುತ್ತೆ, ಗ್ರೇವಿ ತಿಕ್ಕಾಗುತ್ತೆ. ಏಕೆ ಅಂದರೆ ಕಾರ್ನ್ಫ್ಲೋರು ಮತ್ತು ಮೈದಾ ಇರೋದ್ರಿಂದ ಅದೇನಾಗುತ್ತೆ, ಗ್ರೇವಿ ಜೊತೆ ಮಿಕ್ಸ್ ಆದ ತಕ್ಷಣ ಅದು ಬೇಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದೇನಾಗುತ್ತೆ, ತಿಕ್ಕಾಗಿರುವಂಥ ಒಂದು ಗ್ರೇವಿ ನಮಗೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಇವಾಗ ಪರ್ಫೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ. ಇವಾಗ ಈ ಗ್ರೇವಿಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹೂಕೋಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಆ್ಯಡ್ ಮಾಡಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಕ್ಕೆಲ್ಲ ನೋಡಿ, ನಾನು ಯಾವುದೇ ಕಲರನ್ನು ಎಲ್ಲೂ ಬಳಸಿಲ್ಲ, ಹಾಗಾಗಿ ಅದು ರಾನೇ ಆಗಿ ನಿಮಗೆ ಕಾಣ್ತಾ ಇದೆ. ಈಗ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿಯಾದಂಥ ಸೌಟನ್ನೇ ಬಳಸಿದರೆ ತುಂಬ ಒಳ್ಳೆಯದು, ಅಗಲವಾಗಿರುವಂಥದ್ದು. ಏನಾದರೂ ಚಿಕ್ಕದು ಬೇರೆ ಟೈಪಲ್ಲಿ ಆದರೆ ಅದೇನಾಗುತ್ತೆ, ಗೋಬಿಗಳೆಲ್ಲ ಏನಾಗುತ್ತೆ, ಡಿವೈಡ್ ಆಗಿ ಬರಲ್ಲ, ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಅವಾಗ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈ ರೀತಿಯಾಗಿ ನೀವು ಅಗಲವಾಗಿರುವಂಥ ಸ್ಟ್ರೈನರ್ಗಳನ್ನು ಬಳಸಿದರೆ ತುಂಬ ಚೆನ್ನಾಗಿ ನಾವು ಅದನ್ನು ತಿರುವು ಹಾಕೋಕ್ಕೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಈ ರೀತಿ ಬಳಸೋದು ಒಳ್ಳೆಯದು. ಇವಾಗ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಗೋಬಿ ರೆಡಿ ಆಗಿದೆ ಇವಾಗ ನಮ್ಮದು. ನೀವು ರೆಸ್ಟೋರೆಂಟ್ಗೆ ಹೋಗಿ ತಿನ್ನುವ ಬದಲಾಗಿ ಮನೆಯಲ್ಲೇ ಹೀಗೆ ತಯಾರಿಸಿಕೊಂಡು ಒಂದು ಟೀ ಕಾಫಿ ಜೊತೆಗೆ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆಯಾಗಿರುತ್ತೆ ಅಲ್ವಾ? ಕೇವಲ ಕಡಿಮೆ ಸಮಯದಲ್ಲಿ ನಾವು ಮನೆಯಲ್ಲಿನೇ ಫ್ರೆಶ್ ಆಗಿ ಗೋಬಿ ಮಂಚೂರಿಯನ್ನ ತಯಾರಿಸಬಹುದು. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.